ಈ 75 ವರ್ಷದಲ್ಲಿ 36% ಮಹಿಳಾ ಮೀಸಲಾತಿಯನ್ನ ಅಂಡಿನಡಿ ಹಾಕಿ ಕೂತ್ಕೊಂಡು ಇತಿಹಾಸವನ್ನ ನಿರ್ಮಿಸಿದವರು ಯಾರು? ಕಾಂಗ್ರೆಸ್ಸೋ ಬಿಜೆಪಿನೋ? ಹಾಗಾದ್ರೆ ಇವರ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಲಂಚ ರುಷುವತ್ತು ಏನು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ. ಅದರ ಬಗ್ಗೆ ಪ್ರಸ್ತಾಪ ಇಲ್ಲ. ಅಮಿತ್ ಶಾ ದೇಶದ ಇಡೀ ಉದ್ದಗಲಕ್ಕೂ ಬಿಜೆಪಿಯನ್ನ ಸಶಕ್ತವಾಗಿ ಕಟ್ಟಲಿಕ್ಕೆ ಹೊರಟಿದ್ದಾರೋ ಅಥವಾ ತನ್ನ ರಾಜಕೀಯದ ಮಹತ್ವಾಕಾಂಕ್ಷೆಗಾಗಿ ಬಿಜೆಪಿಯನ್ನ ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಹೊರಟಿದ್ದಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಬಿಜೆಪಿಯನ್ನ ಈ ರೀತಿ ಪ್ರತಿ ರಾಜ್ಯದಲ್ಲೂ ಒಳ ರಾಜಕೀಯಕ್ಕೆ ಒಳಹೂಟಕ್ಕೆ ನೀವು ಈಡು ಮಾಡಿದ್ರೆ ನೀವು ಯಾವ ಕರ್ಮದಲ್ಲಿ ಆಡಳಿತಕ್ಕೆ ಬರ್ತೀರಿ? ಕರ್ನಾಟಕದ ಪಾಲಿಗೆ, ಹಿಂದೂಗಳ ಪಾಲಿಗೆ, ಬಹುಸಂಖ್ಯಾತರ ಪಾಲಿಗೆ ಇದು ಒಂದು ಅತ್ಯಂತ ಘೋರವಾದಂತ ಬೆಳವಣಿಗೆ. ನೋ ಡೌಟ್ ಅಟ್ ಆಲ್. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈವರೆಗೆ ನಮ್ಮ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ನೀವು ಮಾಡಿ ಮತ್ತು ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡುವ ಹಾಗೆ ಪ್ರೇರೇಪಿಸಿ. ಕೇಂದ್ರದಲ್ಲಿ ಅಧಿವೇಶನ ನಡೀತಾ ಇದೆ. ಮಳೆಗಾಲದ ಅಧಿವೇಶನದಲ್ಲಿ ರಾಹುಲ್ ಗಾಂಧಿ ಎಷ್ಟು ಪೆದ್ದಾಗಿ ನೆಲೆರಹಿತವಾಗಿ ಮಾತಾಡಿದ್ದಾರೆ ಅನ್ನೋದಕ್ಕೆ ನೀವು ಅದನ್ನು ಈಗಾಗಲೇ ಕೇಳಿಸಿಕೊಂಡಿದ್ದೀರಿ, ನೋಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ನಿಂತಲ್ಲಿ ಕುಂತಲ್ಲಿ ಅಗ್ನಿವೀರ್ 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 ಅನ್ನುವಂಥ ಜಪವನ್ನು ಬಿಟ್ಟರೆ ರಾಹುಲ್ ಗಾಂಧಿಗೆ ಬೇರೆ ಯಾವ ವಿಷಯವೂ ಕಾಣ್ತಾ ಇಲ್ಲವೇ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಅಗ್ನಿವೀರ್ ಅವರನ್ನು ಹುತಾತ್ಮರು ಅಂತ ಕರೆಯುವುದಿಲ್ಲ. ಹುತಾತ್ಮರು ಅಂತ ಕರೆದೇ ಅವರಿಗೆ ಸಂಪೂರ್ಣವಾದಂಥ ಫೆಸಿಲಿಟೀಸ್ಗಳನ್ನು ಮತ್ತು ಅವರಿಗೆ ಏನೇನು ಸಲ್ಲಬೇಕು ಅದೆಲ್ಲವನ್ನು ಯಾವ ರೀತಿ ನಾವು ಕೊಟ್ಟಿದ್ದೇವೆ ಅನ್ನೋದನ್ನು ಅಧಿವೇಶನದ ಒಳಗೂ ಮತ್ತು ಹೊರಗೂ ಕೂಡ ಅಂಕಿಅಂಶವನ್ನು ಕೂಡ ಬಿಡುಗಡೆ ಮಾಡಿದರು. ಪ್ರಥಮ ಅಧಿವೇಶನದಲ್ಲಿ ಆದಂಥ ಒಂದು ಘಟನೆ ಇದು. ಈಗ ಅದೇ ಮತ್ತೆ ಮುಂದುವರೆದಿದೆ. ಈ ದೇಶದ ಯುವಕರನ್ನು ನೀವು ಕೂಲಿ ಕಾರ್ಮಿಕರನ್ನಾಗಿಸ್ತಾ ಇದ್ದೀರಿ, ಅವರನ್ನು ದಾರಿ ತಪ್ಪಿಸ್ತಾ ಇದ್ದೀರಿ. ಅಂದರೆ ದೇಶದ ಭದ್ರತೆಯನ್ನು ಕೂಡ ಅಭದ್ರಗೊಳಿಸುವಂಥ, ಅಪಭ್ರಂಶಗೊಳಿಸುವಂಥ ಮತ್ತು ದೇಶದ ಜನತೆಗೆ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಮ್ಮ ಭದ್ರತಾ ವ್ಯವಸ್ಥೆಯ ಗೌಪ್ಯತೆಯನ್ನು ಕೂಡ ಮಾರಾಟ ಮಾಡುವಂಥ ಕ್ಷುದ್ರತೆಗೆ ಇಂಡಿಕೂಟ ಇಳಿದಿದೆ ಅನ್ನೋದಕ್ಕೆ ಈ ರಾಹುಲ್ ಗಾಂಧಿಯವರ ವರ್ತನೆ ಸಾಕ್ಷಿಯನ್ನು ನುಡಿತಾ ಇದೆ. 75 ವರ್ಷದ ಅಂಚಿನಲ್ಲಿ ನಿಂತಿರುವಂಥ ಸ್ವತಂತ್ರ ಭಾರತದಲ್ಲಿ ಬಜೆಟ್ ಮಂಡನೆಗೆ ಪೂರ್ವಭಾವಿಯಾಗಿ ಕೆಲವು ಸಾಂಪ್ರದಾಯಿಕವಾದಂಥ ನಡಾವಳಿ ಅಂತಿದೆ. ಅದರ ಒಂದು ಭಾಗ ಬಜೆಟ್ಟಿನ ಎಲ್ಲ ತಯಾರಿಯೆಲ್ಲ ಆಗಿ ಇನ್ನೇನು ಮಂಡಿಸಬೇಕು ಅನ್ನುವಂಥ ಪೂರ್ವ ಹಂತದಲ್ಲಿ ಹಲವಾ ಮಾಡಿ ಅದನ್ನು ಹಂಚುವ ಮತ್ತು ತಿನ್ನುವಂಥ ಒಂದು ಕಾರ್ಯಕ್ರಮ ಇದೆ. ಅದು ಲಾಗಾಯತಿನಿಂದ ನಡ್ಕೊಬಂದದ್ದು. ಅದೇನು ಮೋದಿಯವ್ರ ಸರ್ಕಾರ ಅಥವಾ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದಂಥ ಕೆಲಸ ಅಲ್ಲ. ಇದೇ ರಾಹುಲ್ ಗಾಂಧಿಯ ಅಜ್ಜನೂ ಮಾಡಿದ್ದಾರೆ, ಅಜ್ಜಿಯೂ ಮಾಡಿದ್ದಾರೆ, ಅಪ್ಪನೂ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಅಲ್ಲಿ ಕೂಡ ಜಾತಿಯನ್ನು ಕುಡುಕುವ ಒಂದು ಕ್ಷುದ್ರವಾದಂಥ ಅನ್ವೇಷಣೆಗೆ ರಾಹುಲ್ ಗಾಂಧಿ ಇಳಿತಾರೆ ಅಂತಾದರೆ ಅವರ ಅಧಿಕಾರ ದಾಹದ ಹತಾಶೆ ಯಾವ ಮಟ್ಟದಲ್ಲಿದೆ ಅನ್ನೋದನ್ನು ಈ ದೇಶ ನೋಡ್ತಾ ಇದೆ. ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಈ ಹಲವ ಕಾಯಿಸುವಂಥ ಗುಂಪಿನಲ್ಲಿ ಒಬ್ಬನೇ ಒಬ್ಬ 3% ಎಲ್ಲ ಮೇಲ್ವರ್ಗದವರೇ ಇದ್ದಾರೆ ಹೊರತು ಬಹುಸಂಖ್ಯಾತ ಒಂದು ಹಂತದಲ್ಲಿರುವಂಥ ಯಾವುದೇ ಕೆಳವರ್ಗದ ಅಲ್ಪಸಂಖ್ಯಾತರು SC/STಗಳು ಯಾರೂ ಇರಲಿಲ್ಲ ಅನ್ನೋದನ್ನು ಬೊಟ್ಟು ಮಾಡಿ ತೋರಿಸ್ತಾ ಇದ್ರು. ಈ ದೇಶದ ಪ್ರಧಾನಿ OBC, ಈ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಒಂದು ಬುಡಕಟ್ಟು ಜನಾಂಗದ ಹೆಣ್ಮಗಳು. ಹಾಗೆ ನೀವು ಎಲ್ಲವನ್ನೂ ನೋಡ್ತಾ ಹೋಗ್ಬೋದು. ಸ್ತ್ರೀ ಸಬಲೀಕರಣದ ಆಶಯ ನಿಜವಾಗಿಯೂ ಈಡೇರಿದ್ದು ಯಾವಾಗ? ಈ 75 ವರ್ಷದಲ್ಲಿ 36% ಮಹಿಳಾ ಮೀಸಲಾತಿಯನ್ನು ಅಂಡಿನಡಿ ಹಾಕಿ ಕೂತ್ಕೊಂಡು ಇತಿಹಾಸವನ್ನು ನಿರ್ಮಿಸಿದವರು ಯಾರು? ಕಾಂಗ್ರೆಸ್ಸೋ ಬಿಜೆಪಿನೋ? ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನುವಂಥ ಒಂದು ನೆಲೆಯಲ್ಲಿ ಮಾಡಿದ ಕೆಲಸ ಎಷ್ಟು ಮೋದಿಯವರು? ಹೆಣ್ಣುಮಕ್ಕಳಿಗೆ ಅತ್ಯಂತ ಗೌಪ್ಯವಾದಂಥ ಮತ್ತು ಅತ್ಯಂತ ಹಿಂಸಾತ್ಮಕವಾದಂಥದ್ದೇನು?
ಶೌಚಾಲಯ ರಹಿತ ಮನೆ. ಎಷ್ಟು ಜನ ಬಹಿರ್ದೇಶಕ್ಕೆ ಹೊರಗಡೆ ಹೋದಾಗ ವಿಷದ ಹಾವುಗಳು ಕಚ್ಚಿ ರೇಪ್ ಆಗಿ ಎಷ್ಟು ಆಘಾತವನ್ನು, ಆತ್ಮಹತ್ಯೆಯನ್ನು ಅಥವಾ ಕೊಲೆ ಸುಲಿಗೆಗಳಾದದ್ದು ಎಷ್ಟಿದೆ. ಇವೆಲ್ಲವನ್ನು ಇಡೀ ದೇಶದ ಹೆಣ್ಣುಮಕ್ಕಳಿಗೆ ಸುರಕ್ಷತೆ ಒದಗಿಸುವಂಥ ಕೆಲಸವನ್ನು ಮಾಡಿದ್ದು ಮೋದಿ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಲ್ಲ. ಜಾತಿಯ ಬಗ್ಗೆ, ಮಹಿಳೆಯರ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡುವಂಥ ಈ ವ್ಯಕ್ತಿಗಳು ತಮ್ಮ ಬಹುಕಾಲದ ಆಡಳಿತದಲ್ಲಿ 75 ವರ್ಷಗಳಲ್ಲಿ 56 ವರ್ಷಗಳನ್ನು ಕಾಂಗ್ರೆಸ್ ಆಡಳಿತ ಮಾಡಿತ್ತಲ್ಲ, ಆಗ ಎಲ್ಲೋಗಿದ್ರಿ ನೀವು? ರಾಹುಲ್ ಗಾಂಧಿ ಅವರು ಈ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ಆವಾಗ ಹಲವ ಕಾಯಿಸುವಾಗ ಯಾವ ವರ್ಗದವರಿದ್ದರು? ಏನು ಎಲ್ಲ SC/STಗಳೇ ಇದ್ರಾ? ಅಲ್ಪಸಂಖ್ಯಾತರಿದ್ರಾ? ಎಷ್ಟರ ಮಟ್ಟಿಗೆ ಕ್ಷುಲ್ಲಕವಾದಂಥ ಒಂದು ನಡೆಯನ್ನು ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ ಅಂತಂದರೆ ಫೋಟೋವನ್ನು ತೋರಿಸ್ಲಿಕ್ಕೆ ಹೋದರು. ಯಾಕೆಂತಂದರೆ ಅಲ್ಲೊಬ್ಬ ಅಲ್ಪಸಂಖ್ಯಾತರಿದ್ದರು, SC/ST ಇದ್ದರು, ಅವರನ್ನು ಫೋಟೋದಲ್ಲಿ ಕೂಡ ಕೈ ಬಿಡಲಾಗಿದೆ. ಅಂದರೆ ಆಗದಂಥ ಹೆಂಡತಿ ಬಡಿಸಿದ ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಇದು. ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ, ಬೇಕಾದಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿದ್ದಾವೆ. ದೇಶ ಎದುರಿಸಬೇಕಾದಂಥ ಒಂದು ಆತ್ಯಂತಿಕವಾದಂಥ ಸಮಸ್ಯೆ ಬೇಕಾದಷ್ಟಿದೆ. ಅದ್ಯಾವುದನ್ನು ಗಮನದಲ್ಲಿ ತೆಗೆದುಕೊಳ್ಳದೇನೆ ಕರ್ನಾಟಕದಲ್ಲಿ ದಿವಾಳಿ ಸರ್ಕಾರ, ಕರ್ನಾಟಕದಲ್ಲಿ ಲೂಟಿ ಸರ್ಕಾರ, ಕರ್ನಾಟಕದಲ್ಲಿ ಹಗರಣಗಳ ಸರ್ಕಾರ ಬಗೆದಷ್ಟು ಹೊರಗೆ ಬರ್ತಾ ಇದೆ. ಅದರ ಬಗ್ಗೆ ಮಾತಾಡೋದಿಲ್ಲ. ಸಂಸತ್ತಿನಲ್ಲಿ ದೇವೇಗೌಡರಿಂದ ಹಿಡಿದು ಕರ್ನಾಟಕದ ಎಲ್ಲ MP ಗಳು ಏಕಗಂಟಿನಲ್ಲಿ ಒಕ್ಕೊರಲಿನಿಂದ ಮೂಢ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣವನ್ನು ಪ್ರಸ್ತಾಪಿಸಿದರೆ ಅದಕ್ಕೆ ಬೆನ್ನಾಕಿ ನಡೆತಾರೆ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ. ಈ ಕ್ಷುದ್ರಾನ್ವೇಷಣೆಗೆ ಹೊರಟಿದ್ದಾರೆ. ನಾಚಿಗೆ ಆಗಬೇಕು. ಯಾಕೆಂತಂದರೆ ಇಡೀ ವಿಶ್ವದ ಎದುರು ಭಾರತ ಇವತ್ತು ಅಷ್ಟು ಬಲಿಷ್ಠವಾಗಿ ಆರ್ಥಿಕವಾದ ಸ್ಥಿರೀಕರಣದಿಂದ ಎಷ್ಟು ಅದ್ಭುತವಾಗಿ ಅಭಿವೃದ್ಧಿಗೆ ಮುಖ ಮಾಡಿ ನಿಂತಿದೆ ಭಾರತ ಅಂತಂದರೆ ಇವರಿಗೆ ಅದನ್ನು ಸಹಿಸಿಕೊಳ್ಳಿಕ್ಕಾಗ್ತಾ ಇಲ್ಲ. ಅಗ್ನಿವೀರ್ ಯೋಜನೆ ಕೇವಲ ಭಾರತದ ಯೋಜನೆ ಅಲ್ಲ, ಮುಂದುವರಿದ 8 ರಿಂದ 10 ರಾಷ್ಟ್ರಗಳಲ್ಲಿ ಈಗಾಗಲೇ ಅದು ಚಾಲ್ತಿಯಲ್ಲಿದೆ. ಅಗ್ನಿವೀರ್ ಯೋಜನೆಯ ಮೂಲ ಉದ್ದೇಶವೇ ಅದರ ಸಬಲೀಕರಣ, ಯೂತ್ಫುಲ್ ಆಗಿ ಮಾಡುವಂಥದ್ದು. ಅದರ ಆಶಯವನ್ನು ಅರ್ಥ ಮಾಡಿಕೊಳ್ಳದೇನೆ ಏನಕ್ಕೇನ ಮೋದಿ ಸರ್ಕಾರದ ವಿರುದ್ಧ ನಾವು ಆಪಾದನೆಯನ್ನೇ ಮಾಡಬೇಕು. ಅದೇ ನೆಲಮಾಳಿಗೆಯಲ್ಲಿ IAS ಅಕಾಡೆಮಿಯ ಪಾರ್ಕಿಂಗ್ ಲಾಟಲ್ಲಿ ಆಫೀಸನ್ನು ಮಾಡಿ ಅಲ್ಲಿ 3 ಅಪರೂಪವಾದಂಥ ಯೂತ್ಗಳ, ಹೆಣ್ಮಕ್ಕಳ, ಯುವಕರ ಸಾವಾಯಿತು. IAS ಆಫೀಸರ್ ಆಗಬೇಕು ಅನ್ನುವಂಥ ಕನಸು ಕಟ್ಕೊಂಡು ಬಂದಂಥವರು ಅಲ್ಲಿ ನೀರು ತುಂಬಿ ದಾರುಣವಾಗಿ ಮರಣ ಹೊಂದಿದ್ರು. ಅದರ ಬಗ್ಗೆ ಮಾತಾಡೋದಿಲ್ಲ ರಾಹುಲ್ ಗಾಂಧಿ. ಇವರದೇ ಇಂಡಿ ಕೂಟದ ಆಪ್ ಸರ್ಕಾರ ಇರೋದು. ಯಾವ ಲೆವೆಲಿನಲ್ಲಿ ಇವರು ಲೈಸೆನ್ಸನ್ನು ಕೊಟ್ಟರು? ಹಾಗಾದರೆ ಇವರ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಲಂಚ, ರುಷುವತ್ತು ಏನು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ. ಅದರ ಬಗ್ಗೆ ಪ್ರಸ್ತಾಪ ಇಲ್ಲ. ಆಡಳಿತ ಪಕ್ಷ ಅದನ್ನು ಪ್ರಸ್ತಾಪ ಮಾಡಿದರೂ ಕೂಡ ಕಿವಿ ಕೇಳಿಸದ ಹಾಗೆ ಕಿವುಡುತನ, ಕಣ್ಣು ಕಾಣಿಸದ ಇದು ಏನು ಅಂಧತೆ, ಇವೆಲ್ಲ ನಡೀತಾ ಇದೆ. ಅದರ ಬಗ್ಗೆ ಯಾವುದೇ ಯೋಚನೆ ಇಲ್ಲ. ಕೇವಲ ಕೊನೆಗೂ ಎಷ್ಟು ಅಂತಂದರೆ ಆ ಒಂದು ಕೇಸರಿ ಬಾತನ್ನು ಕಾಯಿಸುವುದರಲ್ಲಿ, ಮಾಡುವುದರಲ್ಲಿ ಕೂಡ ಜಾತಿ ಗಣತಿಯ ಲೆಕ್ಕಾಚಾರವನ್ನು ತರುವಂಥ ಒಂದು ಕ್ಷುದ್ರತೆ. ಇದಕ್ಕೆ ನಗಬೇಕೋ ಅಳಬೇಕೋ ಗೊತ್ತಿಲ್ಲ. ನಿರ್ಮಲಾ ಸೀತಾರಾಮನ್ ಈ ರೀತಿಯ ಪ್ರಸ್ತಾಪನೆಯನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾಗ ಮುಗುಳ್ನಗ್ತಾ ಇದ್ರು, ಮುಖ ಮುಚ್ಕೊಂಡು ನಗ್ತಾ ಇದ್ರು. ಅದನ್ನು ಕೂಡ ಟ್ವೀಟ್ ಮಾಡಿ, ಹಾಗಾದರೆ ನಾವು ಆಡುವ ಅಥವಾ ನಾವು ಇಂಥ ಗಂಭೀರವಾದಂಥ ಒಂದು ಸಮಸ್ಯೆಯನ್ನು ಪ್ರಸ್ತಾಪ ಮಾಡುವಾಗ ಅದನ್ನು ನಗುವ ಮೂಲಕ ಗೇಲಿ ಮಾಡ್ತಾ ಇದ್ರು ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ. ನಗದೆ ಇನ್ನೇನು ಮಾಡಬೇಕು? ಯಾಕೆಂದರೆ ವಿಷಯದ ಒಂದು ಸಾಂದ್ರತೆ ಏನು,
ವಿಷಯದ ಗಾಂಭೀರ್ಯ ಏನು, ಯಾವ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ಜ್ಞಾನ ಇಲ್ಲದೆ ಇದ್ದಂಥ ಪ್ರತಿಪಕ್ಷದ ನಾಯಕ ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿ. ಇನ್ನು ಕರ್ನಾಟಕದ ಪ್ರಶ್ನೆ ಬಂದಾಗ ಮೈಸೂರು ಚಲೋ ಮೂಡ ಹಗರಣದ ವಿರುದ್ಧವಾಗಿ ಬಿಜೆಪಿ ಆಗಸ್ಟ್ 3ರಿಂದ ದಿನಕ್ಕೆ 20 ಕಿಲೋಮೀಟರ್, ಬೆಳಗ್ಗೆ 10 ಕಿಲೋಮೀಟ್ರು, ಸಂಜೆ 10 ಕಿಲೋಮೀಟ್ರು, 10ನೇ ತಾರೀಕಿಗೆ ಸಮಾರೋಪ. ಅದಕ್ಕೆ ಕೇಂದ್ರದ ನಾಯಕರು ಬರ್ತಾರೆ. 3ನೇ ತಾರೀಕಿಗೆ ವಿದ್ಯುಕ್ತವಾದಂಥ ಸಾಂಪ್ರದಾಯಿಕ ಪೂಜೆಯೊಟ್ಟಿಗೆ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು, ಹೀಗೆ ಹಲವಾರು ಮುಖಂಡರ ಮೂಲಕ ಅದು ಉದ್ಘಾಟನೆ ಆಗಲಿಕ್ಕಿದೆ. ಇದರ ಮಧ್ಯೆ ಕೂಡಲ ಸಂಗಮದಿಂದ ಬಳ್ಳಾರಿಗೆ ಪ್ರತ್ಯೇಕವಾದಂಥ ಯಾತ್ರೆಯನ್ನು ಹೊರಡಲಿಕ್ಕೆ ರಮೇಶ್ ಜಾರಕಿಹೊಳಿ ಮತ್ತು ಬಸನಗೌಡ ಪಾಟೀಲ್ ಹೊರಟಿದ್ದಾರೆ. ಒಂದು ಅರ್ಥದಲ್ಲಿ ವಾಲ್ಮೀಕಿ ಹಗರಣದ ಮೂಲ ಯಾರಿವತ್ತು ಬಂಧನಗಾಗಿ ಜೈಲಿನಲ್ಲಿದ್ದಾರೋ ನಾಗೇಂದ್ರ ಬಳ್ಳಾರಿಯವರು. ಹಾಗಾಗಿ ಕೂಡಲ ಸಂಗಮದಿಂದ ಬಳ್ಳಾರಿಗೆ ಒಂದು ಯಾತ್ರೆ, ಇಲ್ಲಿ ಮೂಡ ಮೈಸೂರು ಚಲೋ, ಎರಡು ಕಡೆಯಿಂದ ಇವರು ನುಗ್ಗಿ ಕಾಂಗ್ರೆಸ್ಸನ್ನು ಇಕ್ಕಟ್ಟಿಗೆ ಸಿಕ್ಕಿಸ್ತಾರೆ ಅಂತ ನೀವು ಭಾವಿಸಿದರೆ ಅದು ತಪ್ಪು. ಯಾಕೆ ಅಂತಂದರೆ ಜಾರಕಿಹೊಳಿಯವರು ಮೊದಲ ಬಾರಿಗೆ ಬಸನಗೌಡ ಪಾಟೀಲು ಸದನದ ಒಳಗೂ ಸದನ ಹೊರಗೂ ಎಲ್ಲ ಕಡೆಯೂ ಪಕ್ಕದಲ್ಲೇ ವಿಜಯೇಂದ್ರ ಇದ್ದರೂ ಕೂಡ ವಿಜಯೇಂದ್ರ ಅವರಿಗೂ ಮತ್ತು ಯಡಿಯೂರಪ್ಪನವರಿಗೆ ಅವರ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಮುಂದುವರಿಸಿದರು. ಈಗ ಜಾರಕಿಹೊಳಿ ಹೇಳ್ತಾರೆ, ನಮಗೆ ಯಾವುದೇ ಕಾರಣಕ್ಕೂ ರಾಜ್ಯದ ನಾಯಕತ್ವವನ್ನು ನಾವು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ವಿಜಯೇಂದ್ರ ನಮ್ಮ ನಾಯಕನೂ ಅಲ್ಲ, ಅಧ್ಯಕ್ಷನೂ ಅಲ್ಲ. ನಮಗೆ ಹೈಕಮಾಂಡೇ ನಾಯಕ. ಹೈಕಮಾಂಡಿನ ನಾವು ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಸತ್ಯ ಹೇಳಬೇಕು ಅಂದರೆ ಈ ಹೈಕಮಾಂಡ್ ಅನ್ನೋದು ಇಷ್ಟು ರಾಜಕೀಯ ಪ್ರೇರಿತವಾಗಿದೆ. ಅಮಿತ್ ಶಾ ದೇಶದ ಇಡೀ ಉದ್ದಗಲಕ್ಕೂ ಬಿ ಜೆ ಪಿಯನ್ನು ಸಶಕ್ತವಾಗಿ ಕಟ್ಟಲಿಕ್ಕೆ ಹೊರಟಿದ್ದಾರೋ ಅಥವಾ ತನ್ನ ರಾಜಕೀಯದ ಮಹತ್ವಾಕಾಂಕ್ಷೆಗಾಗಿ ಬಿ ಜೆ ಪಿಯನ್ನು ಸಂಪೂರ್ಣವಾಗಿ ನಾಶ ಮಾಡಲಿಕ್ಕೆ ಹೊರಟಿದ್ದಾರೋ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರ ಮಗ್ಗುಲಿಗೆ ಮುಳ್ಳಾಗುವ ಕೆಲಸವನ್ನು ಅಮಿತ್ ಶಾ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಿಮಗೆ ಇಂಚಿಂಚು ಸಾಕ್ಷಿ ಸಿಗ್ತಾ ಇದೆ. RSS ಯೋಗಿ ಆದಿತ್ಯನಾಥರ ಬಲವಾಗಿ ನಿಂತಿರುವುದರಿಂದ ಅಮಿತ್ ಶಾ ಏನೂ ಮಾಡಲಿಕ್ಕಾಗದೇ ಇದ್ದಂಥ ಅಸಹಾಯಕ ಸ್ಥಿತಿ. ಅದರ್ವೈಸ್ ಇಷ್ಟೊತ್ತಿಗೆ ಯೋಗಿ ಆದಿತ್ಯನಾಥರನ್ನು ಕೆಳಗಿಳಿಸುವ ಕೆಲಸವನ್ನು ಅಮಿತ್ ಶಾ ಮಾಡ್ತಾ ಇದ್ದರು. ಒಂದು ಪಕ್ಷದ ಮುಂಚೂಣಿಯಲ್ಲಿ ಚಾಣಾಕ್ಷ ಅನ್ನುವಂಥ ಹೆಸರಿನಲ್ಲಿ, ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಅಷ್ಟು ಬಲಾಢ್ಯವಾದಂಥ ಒಂದು ಅಧಿಕಾರ ಸ್ವೀಕರಿಸಲಿಕ್ಕೆ ಅಮಿತ್ ಶಾ ಅವರ ಶ್ರಮ ಪ್ರಶ್ನಾತೀತ. ಯಾರೂ ಅದನ್ನು ಅಲ್ಲಗಳೆದಾಗಿಲ್ಲ. ಆದರೆ ಮೋದಿಯವರ ನಂತರ ಯಾರು ಅನ್ನುವಂಥ ಪ್ರಶ್ನೆಗೆ ಯೋಗಿ ಆದಿತ್ಯನಾಥರ ಹೆಸರು ಬಲವಾಗಿ ಕೇಳಿಬರ್ತಾ ಇರೋದ್ರಿಂದ ಯೋಗಿ ಆದಿತ್ಯನಾಥರ ಜನಪ್ರಿಯತೆಯನ್ನು ಸಹಿಸಲಾರದರೆ ಯೋಗಿ ಆದಿತ್ಯನಾಥರನ್ನೇ ಮುಗಿಸುವ, ಮಟ್ಟ ಹಾಕುವ, ಅಧಿಕಾರದಿಂದ ಕೆಳಗಿಳಿಸುವ ಕೆಲಸಕ್ಕೆ ಅಮಿತ್ ಶಾ ಮುಂದಾಗಿರುವುದಿದೆಯಲ್ಲ, ಅದು ಬಿ ಜೆ ಪಿಯ ಅತ್ಯಂತ ದುರಂತದ ಒಂದು ಮುನ್ಸೂಚನೆಯಲ್ಲಿ ಒಂದು. ಇಲ್ಲೂ ಅದೇ ನಡೀತಾ ಇದೆ. ನೀವು ವಿಜಯೇಂದ್ರ ಅವರನ್ನು ನಾಯಕನಾಗಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತೀರಿ, ಆದರೆ ಬಿ ಜೆ ಪಿ ಒಂದು ಮನೆ 5 ಬಾಗಿಲಾಗಿದೆ. ಒಂದೆರಡಲ್ಲ, ವಿಜಯೇಂದ್ರ ಒಂದು, ಅಶೋಕ್ ಒಂದು, ಯತ್ನಾಳ್ ಒಂದು, ರಮೇಶ್ ಜಾರಕಿಹೊಳಿ ಒಂದು, ಕೊನೆಗೆ ತಟಸ್ಥರ ಗುಂಪು ಒಂದಿದೆ. ಈಗ ಸಿ ಟಿ ರವಿ, ನಮ್ಮ ಗೌಡ್ರು, ಸದಾನಂದ ಗೌಡ್ರು, ಇವರೆಲ್ಲ ಅದು ತಟಸ್ಥ ಗುಂಪು. ವಿಧಾನ ಪರಿಷತ್ತಿನ ನಾಯಕತ್ವದ ಮೇಲೆ ಕಣ್ಣಿಟ್ಟಂಥ ಸಿ ಟಿ ರವಿಗೆ ಜಾತಿಯ ಕಾರಣಕ್ಕಾಗಿ ಸಿಗದೇ ಇರುವುದು ಕೂಡ ತೀವ್ರ ಅಸಮಾಧಾನವನ್ನು ತಂದಿದೆ. ಈ ಅಸಮಾಧಾನಿತರ ಒಂದು ಮಹಾಕೂಪವೇ ಆಗಿ ಹೋಗಿದೆ ಕರ್ನಾಟಕದ ಬಿ ಜೆ ಪಿ. ಹಾಗಾಗಿ ಕರ್ನಾಟಕದ ಬಿ ಜೆ ಪಿಗೆ ಈ ಕಾಂಗ್ರೆಸ್ಸಿನ ಹಗರಣಗಳೆಂಬ ಬ್ರಹ್ಮಾಸ್ತ್ರ ಸಿಕ್ಕಿದರೂ ಕೂಡ ಅದನ್ನು ಒಗ್ಗಟ್ಟಾಗಿ ಭೇದಿಸುವ, ಪ್ರತಿಭಟಿಸುವ ಮತ್ತು ಕಾಂಗ್ರೆಸ್ಸಿನ ಕತ್ತು ಹಿಡಿಯುವ ಕೆಲಸವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೈಕಮಾಂಡ್ ಏನು ಮಾಡ್ತಾ ಇದೆ ಅನ್ನೋದೇ ಇಡೀ ನಮ್ಮ ಕರ್ನಾಟಕದ ಬಿ ಜೆ ಪಿ ಕಾರ್ಯಕರ್ತರಿಗೆ ಅಯೋಮಯದ ಸ್ಥಿತಿ. ಅವರಿಗೆ ಯಾವ ಗುಂಪಿಗೆ ಹೋಗಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ.
ಇಡೀ ಕರ್ನಾಟಕದಲ್ಲಿ 23ರ ವಿಧಾನಸಭಾ ಚುನಾವಣೆಯಿಂದ ಇವತ್ತಿನವರೆಗೂ ಹಾಗೆ ನೋಡಿದರೆ ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ ಅಧಿಕಾರಕ್ಕೆ ಬಂದದ್ದೇ KJPಯಿಂದ. ಯಡಿಯೂರಪ್ಪನವರ KJP 26 ಸೀಟಲ್ಲಿ BJPಗೆ ಮುಖಭಂಗ ಮಾಡಿರುವಂಥ ಇತಿಹಾಸವನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಸಾರಿಯೂ ಅಷ್ಟೇ ಸ್ವಯಂಕೃತ ಅಪರಾಧ, ಭ್ರಷ್ಟತೆ, ಸ್ವಜನ ಪಕ್ಷಪಾತ, ಆಮೇಲೆ ಹಣಕ್ಕಾಗಿ, ಭ್ರಷ್ಟಾಚಾರಕ್ಕಾಗಿ, ಅಧಿಕಾರಕ್ಕಾಗಿ ಯಾವುದೇ ರೀತಿಯ ಡೆಡ್ಡಿಗೆ ಹೋಗಲಿಕ್ಕೂ ಸಿದ್ಧವಾದಂಥ ಈ ನರಕಾಸುರರಿದ್ದಾರಲ್ಲ BJPಯ ಕರ್ನಾಟಕದ ಲೀಡರ್ಸ್ಗಳು, ಅವರ ಸ್ವಯಂಕೃತ ಅಪರಾಧದಿಂದಲೇ 136 ಸೀಟು ಕಾಂಗ್ರೆಸ್ಸಿಗೆ ಬಂದದ್ದು. ಈಗ ನೋಡಿ, ಎಲ್ಲ ಬಿಟ್ಟಿ ಭಾಗ್ಯಗಳು ಬಂದಾಗಿದ್ದಾವೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಮೀಸಲಾದಂಥ ಹಣವನ್ನು ದುರುಪಯೋಗ ಪಡಿಸ್ಕೊಳ್ಳಲಾಗಿದೆ. ವಾಲ್ಮೀಕಿ ಹಗರಣ, 187 ಕೋಟಿ ಹಗರಣ, ಕಸ ವಿಲೇವಾರಿ ಹಗರಣ, ಪ್ರವಾಸೋದ್ಯಮ ಇಲಾಖೆ ಅಕ್ರಮ ವರ್ಗಾವಣೆ, ಹಣ ವರ್ಗಾವಣೆ ಹಗರಣ, ವಕ್ಫ್ ಮಂಡಳಿಯ ಹಗರಣ, ಮೂಡ ಹಗರಣ. ಸ್ವತಃ ಮುಖ್ಯಮಂತ್ರಿಯವರು, ಅವರಿಗೆ ಎಲ್ಲೊಂದು ಕಡೆ ಬಂಧನದ ಭೀತಿ ಕೂಡ ಕಾಡ್ತಾ ಇದೆ. ಯಾಕಂದರೆ CBI ಎಂಟ್ರಿ ಆಗಿದೆ, ED ಎಂಟ್ರಿ ಆಗಿದೆ. ಇಂಥ ಒಂದು ಪ್ರಖರವಾದಂಥ ಪ್ರಕರಣ, ಭ್ರಷ್ಟಾಚಾರ ಎಲ್ಲವೂ ತಾಂಡವಾಡ್ತಾ ಇದ್ದರೂ ಕೂಡ ಈ BJPಗರ ಕೇಂದ್ರದ ನಾಯಕರ ಒಂದು ರಾಜಕೀಯದ ದುರಾಲೋಚನೆ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ತಮ್ಮದೇ ಅಭಿಪ್ರಾಯ ಮತ್ತು ಆಣತಿ ಅಂತಿಮವಾಗಿ ನಡೆಯಬೇಕು ಅನ್ನುವಂಥ, ಮತ್ತು ಸ್ಥಳೀಯ ರಾಜಕಾರಣ ಮತ್ತು ರಾಜಕೀಯ ಮುಖಂಡರು ಎಲ್ಲರೂ ಒಂದು ರೀತಿಯ ನಮ್ಮ ಕೈ ಕೆಳಗಿನ ಗುಲಾಮರು ಅನ್ನುವ ಮನೋಭಾವದ ಅಮಿತ್ ಶಾ ಧೋರಣೆ ಇಲ್ಲದೇ ಇದ್ದರೆ ಇಂಥ ಇಡೀ ದೇಶದಲ್ಲೇ ಬುಲ್ಡೋಜರ್ ಬಾಬಾ ಅಂತ ಹೆಸರು ಮಾಡಿಕೊಂಡಂಥ BJPಯ ಇಡೀ ಆಡಳಿತಾತ್ಮಕ ಪ್ರತಿಷ್ಠೆಯನ್ನು ಗಗನಚುಂಬಿಯಾಗಿಸಿದಂಥ ಮೋದಿಯವರ ಪರ್ಯಾಯವಾಗಿ ನಿಂತು ಆ ಶುದ್ಧ ರಾಜಕಾರಣ ಮತ್ತು ಶುದ್ಧ ಆಡಳಿತದಿಂದ ಹಿಂದುತ್ವದ ಪ್ರಖರವಾದಂಥ ಒಬ್ಬ ನಾಯಕನಾಗಿ ಮೂಡಿ ಬಂದಂಥ ಯೋಗಿಯವರ ಕಾಲು ಕತ್ತರಿಸುವ, ಕೈ ಕತ್ತರಿಸುವ ಕೆಲಸವನ್ನು ಸ್ವತಃ BJPಯ ನಾಯಕತ್ವ ಮಾಡುತ್ತೆ ಅಂತ ಆದರೆ ಇದಕ್ಕಿಂತ ಇನ್ನೊಂದು ದುರಂತ ಏನಿದೆ? ಹಾಗಾದರೆ ನಿಮಗೆ ಪಕ್ಷದ ಅಥವಾ ದೇಶದ ಭವಿಷ್ಯ, ನಿಮ್ಮ ಈ ಒಳಗಿನ ರಾಜಕೀಯದಿಂದ ಮೂರನೇವರಿಗೆ ಅಂದರೆ ಇಂಡಿ ಕೂಟಕ್ಕೆ ಲಾಭ ಆಗ್ತಾ ಇದೆ, ಆಲ್ರೆಡಿ ಲಾಭ ಆಗಿದೆ. ಇದೇ 23ರ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಹೀನಾಯವಾಗಿ ಯಡಿಯೂರಪ್ಪನವರನ್ನು ಕೆಳಗಿಳಿಸಿದ್ರ ಪರಿಣಾಮ ಏನಾಯಿತು ಅನ್ನೋದನ್ನು ನೋಡಿಯೂ ಕೂಡ ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರು, ಅಮಿತ್ ಶಾ, ಇಡೀ ಈ ಕೂಟ ಯೋಗಿ ಆದಿತ್ಯನಾಥ್ ಅವರ ಏಳಿಗೆಯನ್ನು ಸಹಿಸಿದೇನೆ ವೈಯಕ್ತಿಕವಾಗಿ ಅವರ ಮೇಲೆ ದಾಳಿ ಮಾಡಲಿಕ್ಕಾಗಿ ದೇಶದ ಭವಿಷ್ಯವನ್ನು ಅಡ್ಡಗತ್ತರೆಯಲ್ಲಿ ಹಾಕಿದರು. ಇಲ್ಲದೇ ಇದರಲ್ಲಿ 33 ಸೀಟನ್ನು ಅವರು ಹೇಳಿದವರಿಗೆ ಕೊಟ್ಟಿದ್ದಿದ್ರೆ ಅಯೋಧ್ಯೆಯ ಆ ಒಂದು ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಂಥ ಫೈಸಲಾಬಾದಲ್ಲಿ ಕೂಡ BJP ಆರ್ಸ್ ಬರ್ತಾ ಇತ್ತು. ಯಾವುದೇ ಕಾರಣಕ್ಕೂ ಉತ್ತರ ಪ್ರದೇಶದಲ್ಲಿ ಈ ಹೀನಾಯವಾದ ಸೋಲು ಕಾಣ್ತಿರಲಿಲ್ಲ. ಅಂದರೆ ಪಕ್ಷ ಮುಖ್ಯ ಅಲ್ಲ ಅಮಿತ್ ಶಾ ಅವರಿಗೆ, ದೇಶವೂ ಮುಖ್ಯ ಅಲ್ಲ, ಅವರಿಗೆ ಮುಂದಿನ ಪ್ರಧಾನಿಯಾಗುವುದೇ ಮುಖ್ಯ. BJPಯನ್ನು ಈ ರೀತಿ ಪ್ರತಿ ರಾಜ್ಯದಲ್ಲೂ ಒಳ ರಾಜಕೀಯಕ್ಕೆ, ಒಳಹೂಟಕ್ಕೆ ನೀವು ಈಡು ಮಾಡಿದರೆ ನೀವು ಯಾವ ಕರ್ಮದಲ್ಲಿ ಆಡಳಿತಕ್ಕೆ ಬರ್ತೀರಿ? 2029ರಲ್ಲಿ ಸಂಪೂರ್ಣವಾಗಿ ನೀವು ಇಂಡಿ ಕೂಟಕ್ಕೆ ಹರಿವಾಣದಲ್ಲಿಟ್ಟು ಅಧಿಕಾರವನ್ನು ಕೊಡ್ತೀರಿ, ನೆನಪಿಡಿ. ಇಲ್ಲದೇ ಇದ್ದರೆ ಇಂಥ ಒಂದು ಹಗರಣದ ಪರಿಸ್ಥಿತಿಯಲ್ಲಿ ಒಂದು ಕಡೆ ಗೌರ್ಮೆಂಟು ನಿಮ್ಮ ಪಾದಯಾತ್ರೆಗೆ ನಾವು ಅವಕಾಶ ಕೊಡೋದಿಲ್ಲ ಅಂತಾರೆ, ಇನ್ನೊಂದು ಕಡೆ ಅಹಿಂದನ ಹೆಸರಿನಲ್ಲಿ ರಾಜಣ್ಣ ಅವರು ಪ್ರತಿಭಟನೆ ಮಾಡ್ತೇನೆ ಅಂತ ಹೊರಟಿದ್ದಾರೆ. ಎಷ್ಟರ ಮಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತಾಶರಾಗಿದ್ದಾರೆ, ಭಯಗೊಂಡಿದ್ದಾರೆ ಅಂದರೆ, ನೀವು ರಾಜಕೀಯ ಮಾಡ್ತೀರಿ ಅಂತಾದರೆ ನಾನು ರಾಜಕೀಯದ ಮೂಲಕವೇ ಉತ್ತರ ಕೊಡ್ತೇನೆ, ನಿಮ್ಮ ಪಾದಯಾತ್ರೆಗೆ ನಾವು ಪಾದಯಾತ್ರೆ ಮಾಡ್ತೇವೆ ಅನ್ನುವಂಥ ಮಟ್ಟಕ್ಕೆ ಅವರು ಹತಾಶರಾಗಿದ್ದಾರೆ. ಆಮೇಲೆ ಇಲ್ಲಿಯವರೆಗೆ 2 ಸಾರಿ ಅಧಿಕಾರಕ್ಕೆ ಬಂದರೂ ಕೂಡ ಯಾವುದೇ ರೀತಿಯ ಕುಮಾರಸ್ವಾಮಿ ಅವ್ರ ಮೇಲಾಗ್ಬೋದು ಅಥವಾ ವಿಜಯೇಂದ್ರನ ಪ್ರಕರಣ ಇರ್ಬೋದು, ಯಡಿಯೂರಪ್ಪನವರ ಪ್ರಕರಣ ಇರ್ಬೋದು, ಯಾವುದನ್ನೂ ನೀವು ನೋಡದೇನೆ ಕಣ್ಮುಚ್ಕೊಂಡು ಕೂತು ಈಗ ನಿಮ್ಮ ಬುಡಕ್ಕೆ
ಕತ್ತರಿ ಬೀಳುವಾಗ ನಾವೇನು ಭ್ರಷ್ಟಾಚಾರಿಗಳು, ಹೌದು ನಮ್ಮಲ್ಲಿ ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಬಂಡತನ ಬೇರೆ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ತಪ್ಪಾಗಿದೆ, ಹಗರಣ ಆಗಿದೆ ಅಂತ ನೀವು ವಿಧಾನಸಭಾ ಅಧಿವೇಶನದಲ್ಲಿ ಒಪ್ಪಿಕೊಳ್ತಾರೆ ಮುಖ್ಯಮಂತ್ರಿಗಳು. ಎಂಥ ನಜಬಂಡತನ. ಆದ್ರೇನು, ನಿಮ್ಮ ಹಗರಣವನ್ನು ಹೊರಗಡೆ ಹಾಕ್ತೇವೆ, ನೀವು ನಮ್ಮನ್ನು ಮುಟ್ಲಿಕ್ಕೆ ಬಂದರೆ ನಾವು ನಿಮ್ಮನ್ನು ಮುಟ್ತೇವೆ. ಕ್ಷುದ್ರ ರಾಜಕಾರಣದ ಪರಮಾವಧಿ, ನೀಚ ರಾಜಕಾರಣದ ಪರಮಾವಧಿ, ಭ್ರಷ್ಟಾಚಾರದ ಆತ್ಯಂತಿಕವಾದಂಥ ಸ್ಥಿತಿ, ಲಜ್ಜೆಗೇಡಿತನದ ಪರಮಾವಧಿ ಇದು. ನಾವು ಶುದ್ಧರಿದ್ದೇವೆ, ನೀವು ಶುದ್ಧರಾಗಿರಬೇಕು, ಅಥವಾ ನಿಮ್ಮ ಹಗರಣವನ್ನು ಹೊರಗಡೆ ತೆಗೆತೇವೆ ಅನ್ನೋದು ಈಗೆಲ್ಲ ಮಾಡಬೇಕಾದ್ದು, ಮೊದಲು ಮಾಡಬೇಕಿತ್ತು. ಅಂದರೆ ಪೂರ್ಣವಾಗಿ ರಾಜಕೀಯದಲ್ಲಿ ಮುಳುಗು ಹೋಗಿದೆ ಆಡಳಿತ ಮತ್ತು ಪ್ರತಿಪಕ್ಷ. ಅದರ ಮಧ್ಯೆ ಕಾಂಗ್ರೆಸ್ಸನ್ನು ಹಿಂಡಿ ಹಿಪ್ಪೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಯತ್ನಾಳ್ ಮತ್ತು ಜಾರಕಿಹೊಳಿ ಇಬ್ಬರು ಇಲ್ಲಿ ಪಕ್ಷದ ಒಳಗಡೆನೇ ಬಾಂಬ್ ಹಾಕ್ತಾ ಇದ್ದಾರೆ, ಪಕ್ಷವನ್ನೇ ಅಧೀರಗೊಳಿಸ್ತಾ ಇದ್ದಾರೆ, ಪಕ್ಷವನ್ನೇ ಮುಜುಗರಕ್ಕೆ ಈಡು ಮಾಡ್ತಾ ಇದ್ದಾರೆ, ಪಕ್ಷದ ರಾಜ್ಯದ ಅಧ್ಯಕ್ಷರನ್ನೇ ನಾವು ಒಪ್ಪುವುದಿಲ್ಲ ಅಂತ ಬಂಡಾಯವನ್ನು ಒಂದು ಧೋರಣೆಯನ್ನು ಸೂಚಿಸ್ತಾ ಇದ್ದಾರೆ. ಅವ್ರ ಮೇಲೆ ಯಾವುದೇ ಶಿಸ್ತು ಕ್ರಮ ಇಲ್ಲ. ಒಟ್ಟಾಗಿ ಹೋಗಿ ಆಂತರಿಕವಾದಂಥ ಭಿನ್ನಮತ 1000 ಇರ್ಬೋದು, ಅದನ್ನು ಒಳವೇದಿಕೆಯಲ್ಲಿ ಪರಿಹರಿಸ್ಕೊಳ್ಳೋಣ ಅನ್ನುವಂಥ ಹೈಕಮಾಂಡಿನ ಯಾವ ಸೂಚನೆಯೂ ಬರುವುದಿಲ್ಲ. ಇಡೀ ಉದ್ದಕ್ಕೂ ಯತ್ನಾಳ್ರನ್ನು ಗೂಳಿಗಳಾಗಿ ಬಿಟ್ಟಿದ್ದಾರೆ. ಹಾಗಾದರೆ ಅಮಿತ್ ಶಾ ಅವರ ಒಂದು ತಂತ್ರದ ಫಲವೇ ಇದು. ಯತ್ನಾಳ್ ಇಲ್ಲಿ ಮಾತಾಡ್ತಾ ಇರೋದು, ಯತ್ನಾಳ್ ಹಾಗಾದರೆ ಅಮಿತ್ ಶಾ ಅವರ ನೇಮಕಾತಿಯ ಜನವೇ? ಒಂದು ಕಡೆಯಿಂದ ನೀವು ವಿಜಯೇಂದ್ರನ್ನ ಅಧ್ಯಕ್ಷರನ್ನಾಗಿಸ್ತೀರಿ, ಇನ್ನೊಂದು ಕಡೆ ಅವ್ರಿಗೆ ಬಿಲ ತೋಡಲಿಕ್ಕೆ, ಅವರಿಗೆ ಬಾಂಬ್ ಬಿಡಲಿಕ್ಕೆ ಯತ್ನಾಳನ್ನು, ಜಾರಕಿಹೊಳಿಯನ್ನು ಹಾಗಾದರೆ ಅಮಿತ್ ಶಾ ಅವರೇ ಬಿಡ್ತಾ ಇದ್ದಾರೆಯೇ? ನಿಮ್ಮ ಇಂಥ ಒಂದು ಒಡೆದು ಆಳುವಂಥ ಈ ಥರದ ರಾಜಕೀಯವೇ ಕರ್ನಾಟಕವನ್ನು ಸಂಪೂರ್ಣವಾಗಿ BJPಯ ಪಾಲಿಗೆ ಮುಗಿಸ್ತದೆ, ನೆನಪಿಡಿ. ಬಹಿರಂಗವಾಗಿ ಈ ರೀತಿಯ ಹೇಳಿಕೆಯನ್ನು ಕೊಡುವ ಮೂಲಕ ಪಕ್ಷದ್ರೋಹ ಮಾಡುವವರನ್ನು, ನಿನ್ನೆ ಸದಾನಂದ ಗೌಡರು ಒಂದು ಮಾತು ಹೇಳಿದರು, 1000 ಅಸಮಾಧಾನ ಇದೆ ರೀ, ನಮ್ಮೆಲ್ಲರಿಗೂ ಇದೆ, ಆದರೆ ಆಡಳಿತ ಪಕ್ಷದ ಹಗರಣ ಮತ್ತು ಭ್ರಷ್ಟಾಚಾರದ ಪ್ರಶ್ನೆ ಬಂದಾಗ ನಾವು ಒಗ್ಗಟ್ಟಾಗಿ ಹೋಗಬೇಕು. ಇವತ್ತು ರಮೇಶ್ ಜಾರಕಿಹೊಳಿ ಮತ್ತು ಯತ್ನಾಳ್ ಅವರು ಮಾಡಿದಂಥ ಅಥವಾ ಹೇಳಿದಂಥ ಮಾತುಗಳು, ಅವರಿಟ್ಟಂಥ ನಡೆ, ಪ್ರತ್ಯೇಕವಾದಂಥ ಪಾದಯಾತ್ರೆ, ಅವರು ಪಕ್ಷದ ಕಾರ್ಯಕರ್ತರಾಗಲಿಕ್ಕೂ ಯೋಗ್ಯರಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಆಶ್ಚರ್ಯಕರವಾಗಿ ಹೇಳಿದರು. ಸತ್ಯ ಅದು. ಪಕ್ಷ ಅಂತ ಬಂದಾಗ ಅದು ಒಗ್ಗಟ್ಟಲ್ಲಿರಬೇಕು. ಆ ಒಗ್ಗಟ್ಟು, ಅದು ಪಕ್ಷದ ಆಂತರಿಕವಾದಂಥ ಒಗ್ಗಟ್ಟು ಹೊರಗಡೆಗೂ ಅದೇ ರೀತಿಯಲ್ಲಿ ಪ್ರದರ್ಶಿಸಲ್ಪಡಬೇಕು. ಇಲ್ಲದೇ ಇದ್ರೆ ಕಾಂಗ್ರೆಸ್ನವರಿಗೆ ನೀವು ಅಸ್ತ್ರ ಶಸ್ತ್ರಗಳನ್ನು ನೇರವಾಗಿ ಕೊಟ್ಟ ಹಾಗೆ. ಯತ್ನಾಳ್ ಮತ್ತು ಜಾರಕಿಹೊಳಿ ಅವರ ಇವತ್ತಿನ ಏನು ನಡೆ ಇದೆ, ಅದು ಇಡೀ ಕಾಂಗ್ರೆಸ್ಸಿನವರಿಗೆ ಮೃಷ್ಟಾನ್ನ ಭೋಜನ, ಕಾಂಗ್ರೆಸ್ಸಿನವರಿಗೆ ಕೊಡುವಂಥ ಮಹಾದೊಡ್ಡ ಆಯುಧ. ಯಾಕೆಂತಂದರೆ ಯತ್ನಾಳ್ ಹೇಳ್ತಾ ಇದ್ದಾರೆ, ವಿಜಯೇಂದ್ರನ ಹಗರಣವನ್ನು ಹೊರಗಡೆ ತನ್ನಿ, ಮತ್ತು ಯಡಿಯೂರಪ್ಪನವರ ಹಗರಣವನ್ನು ಹೊರಗಡೆ ತನ್ನಿ, ಯಡಿಯೂರಪ್ಪನವರ ಸಂಬಂಧಿಕರಿಗೆ, ಯಡಿಯೂರಪ್ಪನ ಅವರ ಆಪ್ತರಿಗೆ ಎಲ್ಲವನ್ನ ಈ ಸೈಟ್ ಕೊಡುವ ಇತ್ಯಾದಿ ಕೆಲಸಗಳು ನಡೆದಿದ್ದಾವೆ, ಅದನ್ನು ಹೊರಗಡೆ ತರಬೇಕು ಅನ್ನುವಂಥ ಕೆಲಸವನ್ನು ಸ್ವತಃ ಯತ್ನಾಳ್ ಅವರೇ ಹೇಳಿದಾಗ ಕಾಂಗ್ರೆಸ್ಸಿಗರಿಗೆ ಅದರ ಲಾಭ ಎಷ್ಟರ ಮಟ್ಟಿಗೆ ಆಗ್ಬೋದು? ಹಾಗಾದರೆ ಹೈಕಮಾಂಡ್ ಏನು ಕಣ್ಮುಚ್ಕೊಂಡು ಕೂತಿದೆಯಾ? ಚಾಣಾಕ್ಷ ಎಲ್ಲೋಗಿದ್ದಾರೆ? ಪಕ್ಷ ಇಲ್ಲಿ ಬೀದಿಯಲ್ಲಿ ಜಗಳ ಮಾಡ್ತಾ ಇದೆ ಕಲಾಸಿಪಾಳ್ಯದ ಥರ. ಈ ಜಗಳವನ್ನು ನೋಡಿ ಆನಂದಿಸುವ, ಅದನ್ನು ಎನ್ಕರೇಜ್ ಮಾಡುವ ಕೆಲಸವನ್ನು ಒಮ್ಮೆ ಅಮಿತ್ ಶಾ ಗುಂಪು ಮಾಡ್ತಾ ಇದೆ ಅಂತಾದರೆ ಇದಕ್ಕಿಂತ ಹೀನವಾದಂಥ ಒಂದು ರಾಜಕಾರಣ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆತ್ಮಘಾತುಕ ರಾಜಕಾರಣ ಇದು, ಸೆಲ್ಫ್ ಸುಸೈಡ್. ಕರ್ನಾಟಕದ ಪಾಲಿಗೆ, ಹಿಂದೂಗಳ ಪಾಲಿಗೆ, ಬಹುಸಂಖ್ಯಾತರ ಪಾಲಿಗೆ ಇದು ಒಂದು ಅತ್ಯಂತ ಘೋರವಾದಂಥ ಬೆಳವಣಿಗೆ, ನೋ ಡೌಟ್ ಎಟ್ ಆಲ್. ಮತ್ತು ಇಡೀದಾಗಿ BJP ಅವಸಾನದ ಪೂರ್ವ ಸೂಚನೆ ಇದು ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಇವತ್ತು ನಿನ್ನೆದಲ್ಲ, ಇದು 23ರ ವಿಧಾನಸಭಾ ಚುನಾವಣೆಯಿಂದ ಶುರುವಾಗಿದೆ. ಅದೇ ಕಾರಣಕ್ಕಾಗಿ ಆಪರೇಷನ್ ಕಮಲ ಓಕೆ, ಯಡಿಯೂರಪ್ಪ ನಾಟ್ ಓಕೆ ಅಂತ ಯಡಿಯೂರಪ್ಪನನ್ನು ಹೀನಾಗುವ ಕಳಿಸಲಾಯಿತು. ಇದೇ ಇವತ್ತು ಈ ರೆಬೆಲ್ ಆಗುವಂಥ ಯತ್ನಾಳ್ ಇರ್ಬೋದು, ಜಾರಕಿಹೊಳಿ ಇರ್ಬೋದು, CT ರವಿ ಇರ್ಬೋದು, ಬೆಲ್ಲದ್ ಇರ್ಬೋದು, ಇವೆಲ್ಲರೂ ಇದ್ದಾರಲ್ಲ. ನೀವು ಏನು ಕಡ್ದಕ್ಕೆ ಹಾಕಿದ್ರಿ? ಅವತ್ತು ಯಡಿಯೂರಪ್ಪನವರು ಇರಲಿಲ್ಲ, ವಿಜಯೇಂದ್ರನೂ ಇರಲಿಲ್ಲ.
23ರ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಅಭೂತಪೂರ್ವವಾದಂಥ ಯಶಸ್ಸನ್ನು ಪಡೆಯಬಹುದಿತ್ತಲ್ಲ, ಎಲ್ಲ ನಿಮ್ಮ ಕೈಯಲ್ಲೇ ಇತ್ತಲ್ಲ, ಯಾಕೆ ಸೋತು ಶರಣಾದರಿ? ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತೀರಿ, ವಿಜೇಂದ್ರನ ಬಗ್ಗೆ ಮಾತಾಡ್ತೀರಿ, ಪಕ್ಷದ ವೇದಿಕೆಯಲ್ಲಿ ಮಾತಾಡ್ರಿ, ಅಲ್ಲಿ ಅವರನ್ನು ಹಣಿರಿ, ಅಧಿಕಾರದಿಂದ ಇಳಿಸಿ ಅವರನ್ನು. ಹೈಕಮಾಂಡಿನ ವಿಶ್ವಾಸ ತೆಗೆದುಕೊಂಡು ನೀವು ಯಾವ ರೀತಿಯಲ್ಲಿ ಪಕ್ಷವನ್ನು ಪುನರ್ಸಂಘಟನೆ ಮಾಡಬೇಕೋ ಮಾಡಿ. ಇದೇ ಯತ್ನಾಳ್ ಅವರ ಫ್ಯಾಕ್ಟ್ರಿ ಮೇಲೆ ಅಕ್ರಮದ ಆರೋಪ ಇಲ್ವಾ? ಜಾರಕಿಹೊಳಿ ಅವರ ಮೇಲೆ ಇಲ್ವಾ? ಏನು ನೀವೆಲ್ಲ ಸುಬಗರೇನು? ಅದರ ಅರ್ಥ ಯಡಿಯೂರಪ್ಪನನ್ನ ವಿಜಯೇಂದ್ರನ ಸಮರ್ಥಿಸುವುದಲ್ಲ. ಅವರು ಅಪರಾಧ ಮಾಡಿದ್ದಿದ್ರೆ, ಹಗರಣ ಇದ್ದರೆ, ಅದನ್ನು ಕಾಂಗ್ರೆಸ್ಸಿಗೆ ದಮ್ಮಿದ್ದಿದ್ದಾಗಿದ್ದರೆ ಸಿದ್ದರಾಮಯ್ಯನವರು ತನ್ನ ಪ್ರಥಮ ಅವಧಿಯಲ್ಲೇ ತರಬೇಕಿತ್ತಿದ್ದನ್ನು, ಅಥವಾ ಎರಡನೇ ಅವಧಿಯಲ್ಲಿ ಈಗ 15 ತಿಂಗಳಾಯ್ತಲ್ಲ, ಯಾಕೆ ಮುಟ್ಲಿಲ್ಲ ಇಲ್ಲಿವರೆಗೆ? ಅಂದರೆ ನಿಮ್ಮನ್ನು ಮುಟ್ಲಿಕ್ಕೆ ಬಂದರೆ ನಾವು ನಿಮ್ಮನ್ನು ಕಚ್ಚುತ್ತೇವೆ ಅಂತ. ಎಂಥ ದರಿದ್ರ ರಾಜಕಾರಣ ನೋಡಿ ಇದು. ಅದರ ಮಧ್ಯೆ ಈ BJPಗರು ಯಾವುದೇ ರೀತಿಯಲ್ಲೂ ತಮ್ಮಿಂದಾದ ತಪ್ಪಾಗಬಹುದು, ಸೋಲಾಗಬಹುದು, ಅದರಿಂದ ಯಾವ ಪಾಠವನ್ನೂ ಕಲಿತಾ ಇಲ್ಲ. ಬಹಿರಂಗವಾಗಿ ಕಚ್ಕೊಳ್ತಾರೆ, ಬಹಿರಂಗವಾಗಿ ಹೊಡೆದಾಡ್ಕೊಳ್ತಾರೆ. ಅದರ ಇಡೀ ಫಲವನ್ನು ತೆಗೆದು ಕಾಂಗ್ರೆಸ್ಸಿಗೆ ಕೊಡ್ತಾರೆ. ಒಂದು ಮಾತನ್ನು ಕೇಳಬೇಕಾಗತ್ತೆ, ಹಾಗಾದರೆ ಯತ್ನಾಳ್ ಮತ್ತು ಜಾರಕಿಹೊಳಿ ಕಾಂಗ್ರೆಸ್ಸಿನ ಏಜೆಂಟ್ರಿ ಎನ್ನುವ ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ನಿಮಗೆ ಪಕ್ಷದ ನಿಷ್ಠೆ ಇಲ್ಲ ಅಂತಾದರೆ, ಪಕ್ಷದ ಒಳಗಿನ ಒಂದು ಶಿಸ್ತನ್ನು ಪಾಲಿಸಬೇಕು ಅಂತಿಲ್ಲ ಅಂತಾದರೆ, ನೀವು ಈ ರೀತಿ ವರ್ತನೆ ಮಾಡುವ ಮೂಲಕ ನಿಮ್ಮ ಯಾವ ಹಿಂದುತ್ವವೂ ಕೆಲಸ ಮಾಡಲಾರ್ದು. ನೀವು ಹಿಂದೂಗಳಿಗೆ ದ್ರೋಹ ಮಾಡ್ತೀರಿ. ಯಾಕೆಂತಂದರೆ ಹಿಂದೂಗಳಿಗೆ ಇರಬಹುದಾದಂಥ ಒಂದೇ ಒಂದು ಅವಕಾಶ ಇವತ್ತು BJP. ಈ BJPಯ ಕಚ್ಚಾಟದಿಂದ, ಈ ದೌರ್ಬಲ್ಯದಿಂದ ನಾಶ ಆಗಿ ಹೋದರೆ ಈ ಹಿಂದೂಗಳು ಏನು ಮಾಡಬೇಕು? ನೀವು ಮಾಡುವ ನಿಮ್ಮ ಅಧಿಕಾರದ ರಾಜಕಾರಣ. ಯತ್ನಾಳ್ ಏನು ಬೇರೆ ಭಯಂಕರ ಏನು ಸುಭಗತನದಿಂದ ಮಾತಾಡ್ತಾರಾ? ಇಲ್ಲ, ಅವರಿಗೆ ಅಧಿಕಾರ ಬೇಕು. ಅವರ ಅಧಿಕಾರ ಹಿಡಿಯುವುದಕ್ಕಾಗಿ ಅವರು ವಿಜಯೇಂದ್ರ ಮತ್ತು ಯಡಿಯೂರಪ್ಪನವರನ್ನು ಗುರಾಣಿಯಾಗಿ ಬಳಸ್ತಾ ಇದ್ದಾರೆ. ಅದರ ಒಟ್ಟು ಪ್ರತಿಕ್ರಿಯಾತ್ಮಕವಾದ ಫಲ ಏನು ಅಂದರೆ BJPಯ ಸರ್ವನಾಶ. ಅಷ್ಟೇ ಆಗೋದು. ಕಾರ್ಯಕರ್ತರು ರೋಸ್ ಹೋಗಿದ್ದಾರೆ, ಹಿಂದೂಗಳು ರೋಸ್ ಹೋಗಿದ್ದಾರೆ. ನಮ್ಮಂಥ ಈ ಹಿಂದುತ್ವನೋ, ದೇಶೀಯತೆನೋ, ಸನಾತನ ಧರ್ಮವೋ, ಅಖಂಡ ಭಾರತವೋ, 2047ರಲ್ಲಿ ವಿಕಸಿತ ಭಾರತದ ಸಂಕಲ್ಪವೋ, ಈ ಎಲ್ಲ ಕನಸು ಕಟ್ಟಿ ಅಲ್ಲಿ ನಾವು ಇದ್ದೇವೆ ಅಂತ ಭಾವಿಸುವ ನಮ್ಮಂಥವರಿಗೂ ಕೂಡ ತೀವ್ರ ಹತಾಶೆಯಾಗಿದೆ. ಹೊಲಸಿನ ರಾಜಕಾರಣ, ಕ್ಷುದ್ರ ರಾಜಕಾರಣ, ಅಧಿಕಾರದ ರಾಜಕಾರಣ. ಯತ್ನಾಳ್ ಮತ್ತು ಜಾರಕಿಹೊಳಿಯವರು ಇವತ್ತು ಇಟ್ಟಂಥ ಏನು ಪ್ರತ್ಯೇಕ ಪಾದಯಾತ್ರೆಯ ಒಂದು ತೀರ್ಮಾನ ಇದೆಯಲ್ಲ, ಅದು ಅಧಿಕಾರ ರಾಜಕಾರಣದ ಆತ್ಯಂತಿಕವಾದಂಥ ಒಂದು ಹೆಜ್ಜೆ ಅಂತ ನಾನು ಭಾವಿಸ್ತೇನೆ. ಇವರು ಯಾರೂ ಸುಬಗರಲ್ಲ. ಇದನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಂಥ ಹೈಕಮಾಂಡಿಗೆ ಯಾವುದರಲ್ಲಿ ಹೊಡೆಯಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂತಂದರೆ ಇವರ ಬುದ್ಧಿವಂತಿಕೆ ಅಂದರೆ ಏನು, ಇವರ ಪಕ್ಷ ಕಟ್ಟುವ ರೀತಿ ನೀತಿ ಅಂದರೆ ಏನು, ಅಥವಾ ಅಧಿಕಾರದ ಮದ ಬಂದಿದೆಯಾ ಇವರಿಗೆ? ನಾವು ಏನೇ ಮಾಡಿದರೂ ಕೂಡ ಮುಂದೂ ಕೂಡ ನಾವು ಅಧಿಕಾರಕ್ಕೆ ನಾವೇ ಬರ್ತೇವೆ, ಇಂಡಿ ಕೂಟ ಅಧಿಕಾರಕ್ಕೆ ಬರಲಾರದು ಅನ್ನುವಂಥ ಒಂದು ದಾಷ್ಟ್ಯವೋ ಏನೋ. ಪ್ರತಿ ರಾಜ್ಯದಲ್ಲಿ BJPಯನ್ನು ಒಡೆಯುವ ಮತ್ತು 2 ಪಕ್ಷಗಳು, 3 ಪಕ್ಷಗಳು, ಗುಂಪುಗಳು, ಆ ಗುಂಪಿನ ರಾಜಕೀಯಕ್ಕೆ ಪ್ರೋತ್ಸಾಹ ಕೊಡುವಂಥ ಅಮಿತ್ ಶಾ ಅವರ ಮನೋಧರ್ಮವನ್ನು ಕಂಡ್ರೆ ಪ್ರಾಯಶಃ ಅವರು ಇಡೀದಾಗಿ BJPಯನ್ನು ಅದರ ಒಟ್ಟು ಅವಸಾನಕ್ಕೆ ಚರಮಗೀತೆಯನ್ನು ಹಾಡುವ ಲಕ್ಷಣ ಬಹಳ ಕಾಣ್ತಾ ಇದೆ. ಇದರವರ ಚಾಣಕ್ಷತನ ಅಲ್ಲ, ಇದು ಕ್ಷುದ್ರತನ. ಅವರ ಸ್ವರಾಜಕಾರಣದ, ಅಧಿಕಾರ ರಾಜಕಾರಣದ, ಅವರಿಗೆ ಪ್ರಧಾನಿ ಆಗಬೇಕು ಅನ್ನುವಂಥ ಏನು ಹುಮ್ಮಸ್ಸಿನ ಒಂದು ಕಡೆ ನೀವು ನೋಡಿದ್ದೀರಿ. ಸೋನಿಯಾ ಗಾಂಧಿಯವರು ತನ್ನ ಮಗಳು ಮತ್ತು ಮಗನ ಒಂದು ರಾಜಕೀಯದ ನಾಯಕತ್ವಕ್ಕಾಗಿ ಅಲ್ಲಿದ್ದಂಥ ಇಡೀ ಪಕ್ಷದಲ್ಲಿದ್ದಂಥ ಯುವ ರಾಜಕಾರಣಿಗಳು ಮತ್ತು ಪ್ರತಿಭಾನ್ವಿತರು ಮತ್ತು ದಕ್ಷರನ್ನು ಹೇಗೆ ಮುಗಿಸ್ತಾ ಬಂದರು ಅನ್ನುವಂಥದ್ದನ್ನು ನಾವು ನೋಡಿದ್ದೇವೆ. ಇದೇ BJP ಮೋದಿಯವರ ನೇತೃತ್ವದಲ್ಲಿ, ಯೋಗಿ ಆದಿತ್ಯನಾಥರಂಥವರ ನೇತೃತ್ವದಲ್ಲಿ ಏನೋ ಒಂದು ಭವಿಷ್ಯದ ಭಾರತವನ್ನು ಕಟ್ತದೆ, ಸನಾತನ ಧರ್ಮವನ್ನು ಕಟ್ತದೆ, ಮೂಲ ಭಾರತವನ್ನು ಕಟ್ಟಲಿಕ್ಕೆ ಹೊರಟಿದೆ ಅಂತ ನಾವು ಭಾವಿಸಿದರೆ, ಇವರು ಕೂಡ ಸ್ವರಾಜಕಾರಣ, ಅಧಿಕಾರ ರಾಜಕಾರಣ, ತನ್ನ ಕುರ್ಚಿ ಆಸೆಗಾಗಿ ಇಡೀ BJPಯನ್ನು ನಾಶ ಮಾಡುವಂಥ ಒಂದು ದಿನಗಳು ಹತ್ತಿರದಲ್ಲೇ ಇದೆ ಅಂತ ನಾನು ಭಾವಿಸ್ತೇನೆ. ಅದರ ದೊಡ್ಡ ಲಕ್ಷಣ ಉತ್ತರ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ಇದೇ ಅಮಿತ್ ಶಾ ಅವರ ನೇತೃತ್ವದಲ್ಲಿ
ಸೂಚನೆಯ ಮೇರೆಗೆ ನಡೀತಾ ಇರುವಂಥ ಒಳ ರಾಜಕೀಯ ಮತ್ತು ಕ್ಷುದ್ರ ರಾಜಕಾರಣ. ಇದು ಬಹಳ ದೊಡ್ಡ ದುರಂತ ಅಂತ ನನ್ನ ಭಾವನೆ. ನಮಸ್ತೆ.